ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಉದ್ಯಮದಲ್ಲಿ ಯಶಸ್ಸು ಸಾಧಿಸಿ ನಂತರ ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಶಾಮನೂರು ಶಿವಶಂಕರಪ್ಪ ಅವರ ವ್ಯಕ್ತಿತ್ವದ ಹಲವು ಆಯಾಮಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆರಂಭಿಕ ದಿನಗಳಲ್ಲಿ ಇವರ ಕೆಲಸ ಮತ್ತು ಉದ್ಯಮಶೀಲತೆ ಹೇಗಿತ್ತು, ಇವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಆಸ್ತಿಯನ್ನ ಹೇಗೆ ಗಳಿಸಿದ್ರು, ರಾಜಕೀಯಕ್ಕೆ ಬಂದ ನಂತರ ಇವರ ಆದಾಯ ಮತ್ತು ಸಂಪಾದನೆಯಲ್ಲಾದ ಮಹತ್ವದ ಬದಲಾವಣೆಗಳೇನು, ಇವರ ಆಸ್ತಿ ಸಂಪಾದನೆಯ ಮಾರ್ಗಗಳು ಯಾವುವು, ಶಾಮನೂರು ಶಿವಶಂಕರಪ್ಪ ಅವರ ಆರ್ಥಿಕ ಜೀವನದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಶಾಮನೂರು ಶಿವಶಂಕರಪ್ಪ ಅವರು ಕರ್ನಾಟಕದ ರಾಜಕೀಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪ್ರಬಲ ವ್ಯಕ್ತಿ ಮತ್ತು ಇವರ ವೃತ್ತಿ ಜೀವನವು ಉದ್ದೇಶಪೂರಿತ ಆಸ್ತಿ ಶೇಖರಣೆಯ ಮಾದರಿಯನ್ನ ಪ್ರತಿಬಿಂಬಿಸುತ್ತೆ. 2023ರಲ್ಲಿ ಸಲ್ಲಿಸಲಾದ ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಘೋಷಿತ ಆಸ್ತಿಯ ಮೌಲ್ಯವು ಸುಮಾರು 312.75 ಕೋಟಿಯಾಗಿದೆ. ಶಿವಶಂಕರಪ್ಪ ಅವರ ಸಂಪತ್ತಿನ ಮೂಲಭೂತ ಆಧಾರವು ಇವರ ರಾಜಕೀಯ ಪ್ರವೇಶಕ್ಕೆ ದಶಕಗಳ ಹಿಂದೆಯೇ ಸ್ಥಾಪಿಸಲಾಯಿತು. ಈ ಅಡಿಪಾಯವು 3 ಪ್ರಮುಖ ಮೂಲಗಳನ್ನು ಆಧರಿಸಿದೆ. ಇವರ ಪೂರ್ವಜರ ಜವಳಿ ವ್ಯವಹಾರ, ಶಾಮನೂರು ಗ್ರೂಪ್ ಅಡಿಯಲ್ಲಿ ಸಕ್ಕರೆ ಮತ್ತು ಡಿಸ್ಟಿಲರಿಯಂತಹ ಬಂಡವಾಳ ತೀವ್ರ ಕೈಗಾರಿಕೆಗಳ ವಿಸ್ತರಣೆ ಮತ್ತು ಬಹುಮುಖ್ಯವಾಗಿ ಬಾಪೂಜಿ ಶಿಕ್ಷಣ ಸಂಸ್ಥೆ ಮೂಲಕ ಶೈಕ್ಷಣಿಕ ಕ್ಷೇತ್ರಗಳನ್ನು ಸ್ಥಾಪಿಸುವುದು. ರಾಜಕೀಯ ಪ್ರವೇಶದ ನಂತರ ಇವರ ಆಸ್ತಿ ಬೆಳವಣಿಗೆಯು ಸ್ಥಿರವಾಗಿ ಹೆಚ್ಚಾಯಿತು, ಆದರೆ ಅತ್ಯಂತ ತೀವ್ರವಾದ ಬೆಳವಣಿಗೆಯ ಅವಧಿಯು 2013 ಮತ್ತು 2018ರ ಚುನಾವಣೆಗಳ ನಡುವೆ ಸಂಭವಿಸಿತು. ಈ 5 ವರ್ಷಗಳ ಅವಧಿಯಲ್ಲಿ ಇವರ ಘೋಷಿತ ಆಸ್ತಿಗಳು 67.89 ಕೋಟಿಯಿಂದ 183.22 ಕೋಟಿಗೆ ಏರಿದೆ. ಇದು 170% ಬೆಳವಣಿಗೆಯಾಗಿದೆ. ಈ ಕಾಲಾನುಕ್ರಮವು ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ತೋಟಗಾರಿಕೆ ಮತ್ತು ಎಪಿಎಂಸಿ ಸಚಿವರಾಗಿ ಇವರ ಅಧಿಕಾರಾವಧಿಯೊಂದಿಗೆ ನೇರವಾಗಿ ಹೊಂದಿಕೆಯಾಗುತ್ತೆ. ಹೆಚ್ಚಿನ ರಾಜಕಾರಣಿಗಳ ಸಂಪತ್ತು ಪ್ರಾಥಮಿಕವಾಗಿ ಸ್ಥಿರಾಸ್ತಿಗಳಿಂದ ಪ್ರಾಬಲ್ಯವನ್ನ ಹೊಂದಿದ್ದರೆ, ಶಿವಶಂಕರಪ್ಪ ಅವರ ಸಂಪತ್ತು ಗಮನಾರ್ಹವಾಗಿ ಹೆಚ್ಚಿನ ಮಟ್ಟದ ಚರಾಸ್ತಿಗಳನ್ನ ಹೊಂದಿದೆ. 2023ರಲ್ಲಿ ಇವರ ಒಟ್ಟು ಆಸ್ತಿಗಳಲ್ಲಿ 88%ಗಿಂತ ಹೆಚ್ಚು ಚರಾಸ್ತಿಗಳಿವೆ. ಇವುಗಳಲ್ಲಿ ಅತಿದೊಡ್ಡ ಅಂಶವೆಂದರೆ ವೈಯಕ್ತಿಕ ಸಾಲಗಳು, ನೀಡಲಾದ ಮುಂಗಡಗಳು. ಇದು 124.99 ಕೋಟಿ ಮೌಲ್ಯದ್ದಾಗಿದೆ. ಈ ಹಣಕಾಸಿನ ರಚನೆಯು ಇವರ ಕಾರ್ಪೊರೇಟ್ ಮತ್ತು ವ್ಯವಹಾರ ಪರಿಸರ ವ್ಯವಸ್ಥೆಯ ಮೇಲೆ ಸಕ್ರಿಯ ಮತ್ತು ಕೇಂದ್ರೀಕೃತ ಹಣಕಾಸು ನಿಯಂತ್ರಣವನ್ನು ಸೂಚಿಸುತ್ತೆ. ಶಿವಶಂಕರಪ್ಪ ಅವರ ಆರ್ಥಿಕ ಪಥವು ದಾವಣಗೆರೆಯಲ್ಲಿ ಜವಳಿ ವ್ಯವಹಾರವನ್ನು ನಿರ್ವಹಿಸುವುದರೊಂದಿಗೆ ಪ್ರಾರಂಭವಾಯಿತು. ಇದನ್ನು ಇವರು ತಮ್ಮ ತಂದೆಯಿಂದ ಉತ್ತರಾಧಿಕಾರಿಯಾಗಿ ಪಡೆದರು. ಆದರೂ ಇವರ ಮಹತ್ವದ ಸಂಪತ್ತಿನ ಶೇಖರಣೆಯು ಬಂಡವಾಳ ತೀವ್ರ ಕೈಗಾರಿಕೆಗಳಿಗೆ ಇವರ ಕಾರ್ಯತಂತ್ರದ ವೈವಿಧ್ಯಕರಣದ ಮೂಲಕ ಬಂದಿತು. ಈ ವಿಸ್ತರಣೆಯು ಶಾಮನೂರು ಗ್ರೂಪ್ ಅನ್ನು ಸ್ಥಾಪಿಸುವುದಕ್ಕೆ ಕಾರಣವಾಯಿತು. ಇದರ ಪ್ರಮುಖ ವ್ಯವಹಾರಗಳು ಸಕ್ಕರೆ ಮತ್ತು ಡಿಸ್ಟಿಲರಿಗಳನ್ನು ಒಳಗೊಂಡಿವೆ. ಶಿವಶಂಕರಪ್ಪ ಅವರ ಅತ್ಯಂತ ವಿಶ್ವಾಸಾರ್ಹ ಮತ್ತು ಲಾಭದಾಯಕ ಆರ್ಥಿಕ ಆಸ್ತಿ ಎಂದರೆ ಬಾಪೂಜಿ ಶಿಕ್ಷಣ ಸಂಸ್ಥೆ. ಇದನ್ನು 1979ರಲ್ಲಿ ದಾವಣಗೆರೆಯಲ್ಲಿ ಸ್ವಂತ ಹಣದಿಂದ ಖಾಸಗಿ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಶಿವಶಂಕರಪ್ಪ ಅವರು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಗೌರವ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಬಾಪೂಜಿ ಶಿಕ್ಷಣ ಸಂಸ್ಥೆ ಇಂಜಿನಿಯರಿಂಗ್, ತಂತ್ರಜ್ಞಾನ, ಕಾನೂನು, ನರ್ಸಿಂಗ್, ವೈದ್ಯಕೀಯ ಮತ್ತು ದಂತ ವಿಜ್ಞಾನಗಳು ಸೇರಿದಂತೆ ವೃತ್ತಿಪರ ಉನ್ನತ ಶಿಕ್ಷಣ ಸಂಸ್ಥೆಗಳ ಮತ್ತು ದಾವಣಗೆರೆಯ ಸುತ್ತಮುತ್ತಲಿನ 8 ಶಾಲೆಗಳ ಸರಣಿಯನ್ನು ನಿರ್ವಹಿಸುತ್ತದೆ. ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆರ್ಥಿಕ ಮೌಲ್ಯಮಾಪನವು ಇದರ ಅಸಾಧಾರಣ ಸ್ಥಿರತೆ ಮತ್ತು ಲಾಭದಾಯಕತೆಯನ್ನು ಪ್ರದರ್ಶಿಸುತ್ತೆ. 2024ರ ಹಣಕಾಸು ವರ್ಷಕ್ಕೆ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಆಪರೇಟಿಂಗ್ ಆದಾಯವು ಸುಮಾರು 674.2 ಕೋಟಿಯಾಗಿತ್ತು ಮತ್ತು ತೆರಿಗೆ ನಂತರದ ಲಾಭ 274.7 ಕೋಟಿಯಾಗಿತ್ತು. ಶಾಮನೂರು ಶಿವಶಂಕರಪ್ಪ ಅವರ ರಾಜಕೀಯ ಜೀವನದ ಆರಂಭವು ವ್ಯವಹಾರ ಹಿತಾಸಕ್ತಿಗಳನ್ನು ಸ್ಥಳೀಯ ಆಡಳಿತದೊಂದಿಗೆ ಸಂಯೋಜಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಇವರು 1960ರ ದಶಕದ ಆರಂಭದಲ್ಲಿ ಸಹಕಾರಿ ವಲಯದ ಮೂಲಕ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದರು. ನಂತರ ಇವರು 1969ರಲ್ಲಿ ದಾವಣಗೆರೆ ಸಿಟಿ ಕೌನ್ಸಿಲರ್ಗೆ ಸದಸ್ಯರಾಗಿ ಆಯ್ಕೆಯಾದರು ಮತ್ತು 1971ರಿಂದ 1973ರವರೆಗೆ ಅದರ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದರು. ದಾವಣಗೆರೆ ಸ್ಥಳೀಯ ಆಡಳಿತದಲ್ಲಿ ದೀರ್ಘಕಾಲಿಕ ಅನುಭವವನ್ನ ಪಡೆದ ನಂತರ ಶಿವಶಂಕರಪ್ಪ ಅವರು 1994ರಲ್ಲಿ 63ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಶಾಸಕಾಂಗ ಸಭೆಗೆ ಆಯ್ಕೆಯಾಗುವ ಮೂಲಕ ರಾಜ್ಯ ಮಟ್ಟದ ರಾಜಕೀಯಕ್ಕೆ ಪರಿವರ್ತನೆಗೊಂಡರು.
ಇವರು ನಂತರ 1998ರಿಂದ 1999ರವರೆಗೆ ದಾವಣಗೆರೆ ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದರು ಮತ್ತು 2003ರಲ್ಲಿ ಮತ್ತೆ ಶಾಸಕರಾಗಿ ಮರಳಿದ್ರು. ಈ ಅವಧಿಯಲ್ಲಿ ಇವರು ಶಿಕ್ಷಣ, ಉದ್ಯಮ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ತಮ್ಮದೇ ಆದ ಸ್ಥಾನವನ್ನು ಬಲಪಡಿಸಿದ್ರು. ಸಕ್ಕರೆ ಮತ್ತು ಎಥೆನಾಲ್ ಘಟಕಗಳನ್ನು ಹೊಂದಿರುವ ಪ್ರಮುಖ ಕೈಗಾರಿಕೋದ್ಯಮಿಯಾಗಿ ಈ ಕ್ಷೇತ್ರದಲ್ಲಿ ನೀತಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಇವರ ಸಾಮರ್ಥ್ಯವು ಗಮನಾರ್ಹವಾಗಿದೆ. ಇವರು ಎಥೆನಾಲ್ ಸ್ಥಾವರವನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದು ರಾಜ್ಯದ ಉನ್ನತ ಮಟ್ಟದ ರಾಜಕೀಯ ಮತ್ತು ಕಾರ್ಪೊರೇಟ್ ಸಂಪರ್ಕಗಳನ್ನು ಸೂಚಿಸುತ್ತದೆ, ಏಕೆಂದರೆ ಎಥೆನಾಲ್ ಪೂರೈಕೆಗಾಗಿ ತೈಲ ನಿಗಮಗಳೊಂದಿಗೆ ಒಪ್ಪಂದಗಳು ಅಗತ್ಯವಿದೆ. ಇನ್ನು ಕೇವಲ 15 ವರ್ಷಗಳ ಅವಧಿಯಲ್ಲಿ ಶಿವಶಂಕರಪ್ಪ ಅವರ ಘೋಷಿತ ಆಸ್ತಿಗಳು ಸುಮಾರು 7 ಪಟ್ಟು ಹೆಚ್ಚಾಗಿದೆ. 2008ರಲ್ಲಿ 45.32 ಕೋಟಿಯಿಂದ 2023ರಲ್ಲಿ 312.75 ಕೋಟಿಗೆ ಏರಿತ್ತು. 2008ರಿಂದ 2013ರವರೆಗೆ ಸ್ಥಿರ ವಿಸ್ತರಣೆ. ಈ ಅವಧಿಯಲ್ಲಿ ಆಸ್ತಿಗಳು 49.8% ಹೆಚ್ಚಾಯಿತು. ಇದು ಗಮನಾರ್ಹವಾಗಿದ್ದು ಕೈಗಾರಿಕಾ ಮತ್ತು ಶೈಕ್ಷಣಿಕ ಉದ್ಯಮಗಳಿಂದ ನಿರಂತರ ಬೆಳವಣಿಗೆಯನ್ನ ಇದು ಪ್ರತಿಬಿಂಬಿಸುತ್ತೆ. ಇನ್ನು 2013ರಿಂದ 2018ರ ಅವಧಿಯು ಘೋಷಿತ ಆಸ್ತಿಗಳಲ್ಲಿ ದಾಖಲೆಯ 170% ಬೆಳವಣಿಗೆಯನ್ನ ಕಂಡಿತು. ಇದು ಒಟ್ಟು 115.33 ಕೋಟಿಗಳನ್ನು ಹೆಚ್ಚಳಕ್ಕೆ ಕಾರಣವಾಯಿತು. ಸಚಿವ ಸ್ಥಾನದ ನಂತರವೂ ಆಸ್ತಿಗಳು 70.7% ಗಣನೀಯವಾಗಿ ಹೆಚ್ಚಾಗುತ್ತಲೇ ಇದ್ವು. ಇದಲ್ಲದೆ ಈ ಅವಧಿಯು ಇವರ ಹೊಣೆಗಾರಿಕೆಗಳ ನಿರ್ವಹಣೆಯಲ್ಲಿ ಬದಲಾವಣೆಯನ್ನ ಕಂಡಿತು. ಹೊಣೆಗಾರಿಕೆಗಳು 2018ರಲ್ಲಿ ಉತ್ತುಂಗಕ್ಕೇರಿ ಅಂದರೆ 63.47 ಕೋಟಿಗೆ ಏರಿ 2023ರ ವೇಳೆಗೆ ಕೇವಲ 17.74 ಕೋಟಿಗೆ ಇಳಿದ್ವು. ಇನ್ನು 2023ರ ಚುನಾವಣಾ ಅಫಿಡವಿಟ್ ಅನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದಾಗ ಶಿವಶಂಕರಪ್ಪ ಅವರ ಆರ್ಥಿಕ ಸಾಮ್ರಾಜ್ಯದ ವಿಶಿಷ್ಟ ರಚನೆಯನ್ನ ಸೂಚಿಸುತ್ತೆ. 312.75 ಕೋಟಿ ಒಟ್ಟು ಆಸ್ತಿಯಲ್ಲಿ 277.50 ಕೋಟಿ ಮೌಲ್ಯದ ಚರಾಸ್ತಿಗಳು ಅಗಾಧ ಬಹುಪಾಲು ಅಂದರೆ 88.7% ಪಾಲು ಭಾಗವನ್ನು ಒಳಗೊಂಡಿವೆ. ಇದು ಭೂ ಹಿಡುವಳಿಗಿಂತ ಹೆಚ್ಚಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಲಾಭ ಗಳಿಸುತ್ತಿರುವ ವ್ಯವಹಾರ ಬಂಡವಾಳದಲ್ಲಿ ಸಂಪತ್ತನ್ನು ಕೇಂದ್ರೀಕರಿಸುವ ಮಾದರಿಯನ್ನು ಎತ್ತಿ ತೋರಿಸುತ್ತೆ. ಇನ್ನು ಶಿವಶಂಕರಪ್ಪ ಅವರ ಒಟ್ಟು ಆಸ್ತಿಗಳನ್ನು ಕೇವಲ 35.25 ಕೋಟಿ ಎಂದು ಘೋಷಿಸಲಾಗಿದೆ. ಈ ಆಸ್ತಿಗಳಲ್ಲಿ ಬಹುಪಾಲು ಅಂದರೆ 35 ಕೋಟಿ ದಾವಣಗೆರೆ ತಾಲೂಕಿನ ಕುಂದವಾಡ ಗ್ರಾಮದಲ್ಲಿ ಕೃಷಿಯೇತರ ಭೂಮಿಯನ್ನು ಒಳಗೊಂಡಿದೆ. ಶಿವಶಂಕರಪ್ಪ ಅವರು ತಮ್ಮ ಆದಾಯವನ್ನು ಪ್ರಾಥಮಿಕವಾಗಿ ಬ್ಯಾಂಕ್ ಬಡ್ಡಿ ಆದಾಯ ಮತ್ತು ಪಾಲುದಾರಿಕೆ ಸಂಸ್ಥೆಗಳಿಂದ ಲಾಭ ನಷ್ಟದ ಪಾಲುಗಳಿಂದ ಪಡೆದಿದ್ದಾರೆ ಎಂದು ಘೋಷಿಸಿದರು. ಒಂದು ಸಾಮಾನ್ಯ ಜವಳಿ ವ್ಯಾಪಾರದ ಕುಟುಂಬದಿಂದ ಬಂದ ಶಿವಶಂಕರಪ್ಪ ಅವರು ನಂತರದ ದಿನಗಳಲ್ಲಿ ದಾವಣಗೆರೆಯ ವ್ಯಾಪಾರದಲ್ಲಿ ಮತ್ತು ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್